ನಮಸ್ತೆ ಗೆಳೆಯರೆ. ಸಾಹಿತ್ಯ ಲೋಕದ ದಿಗ್ಗಜ ಖ್ಯಾತ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರು 94ನೇ ವಯಸ್ಸಿನಲ್ಲಿ ತೀರ್ಕೊಂಡಿದ್ದಾರೆ. ಅವರ ಊರು ಮೈಸೂರು, ಅಲ್ಲಿ ಮನೆ ಇತ್ತು. ಅಲ್ಲಿಂದ ಬೆಂಗಳೂರಿನ ರಾಜರಾಜೇಶ್ವರಿ ನಗರಕ್ಕೆ ತಾತ್ಕಾಲಿಕವಾಗಿ ಶಿಫ್ಟ್ ಆಗಿದ್ರು ಅಷ್ಟೇ. ಅವರಿಗೆ ತುಂಬ ವಯಸ್ಸಾಗಿದ್ದರಿಂದ ಆರೋಗ್ಯ ಕೂಡ ಹಾಳಾಗಿತ್ತು. ಆ ಒಂದು ಆಸ್ಪತ್ರೆಯಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿ ರಾಷ್ಟ್ರೋತ್ಥಾನದ ಒಂದು ಆಸ್ಪತ್ರೆಯಲ್ಲಿ ಅವರು ತೀರ್ಕೊಂಡಿದ್ದಾರೆ ಸೆಪ್ಟೆಂಬರ್ 24ರಂದು. ಸ್ನೇಹಿತರೆ, ಎಸ್.ಎಲ್. ಭೈರಪ್ಪ ಅವರು ಎಷ್ಟು ಖ್ಯಾತರಾಗಿದ್ದಾರೆ ಅಂತಂದ್ರೆ, ಹಿಂದಿನ ತಲೆಮಾರು ಅಂದ್ರೆ 1990ಕ್ಕಿಂತ ಹಿಂದಿನ ಯುವ ಜನರಿಗೆ ಅವರು ತುಂಬಾನೇ ಪರಿಚಯ. ಅಂತಹ ಯುವ ಜನರ ಮೇಲೆ ಅವರ ಪ್ರಭಾವ ತುಂಬಾನೇ ದುಡಿದಿತ್ತು. ಆ ನಂತರ 1991ರ ಈಚೆಗೆ ಅಂದ್ರೆ ನನ್ನಂತಹ ಯಂಗ್ಸ್ಟರ್ಸ್ಗಳಿಗೆ ಅವರು ಕೂಡ ತುಂಬಾ ದೊಡ್ಡ ಪ್ರೇರಣೆ. ನಮ್ಮಂತಹ ಅನೇಕ ಯುವ ಜನರು ಅವರ ಕಾದಂಬರಿಗಳನ್ನ ಓದ್ಕೊಂಡೇ ಬೆಳೆದಿದ್ದೀವಿ, ಅವರ ಮಾತುಗಳನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ. 94ನೇ ವಯಸ್ಸಿನಲ್ಲಿ ತೀರ್ಕೊಂಡಿದ್ದಾರೆ. ಅವರು ಶತಾಯುಷಿ ಆಗ್ಬೇಕಿತ್ತು, 100 ವರ್ಷ ಬದುಕ್ತಾರೆ ಅಂತೆಲ್ಲ ನಾವು ಒಂದು ಅಪೇಕ್ಷೆಯನ್ನ ಇಟ್ಕೊಂಡಿದ್ವಿ. ಆದ್ರೂ ಆಗ್ಲಿಲ್ಲ. ಅವರಿಗೆ ಆರೋಗ್ಯ ಸಮಸ್ಯೆ ತುಂಬಾನೇ ಇತ್ತು. ಎಸ್.ಎಲ್. ಭೈರಪ್ಪ ಅವರು ಸುಮಾರು 31 ಪುಸ್ತಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಬಹುತೇಕ ಕಾದಂಬರಿಗಳೇ. ಅವರ ಥಿಂಕಿಂಗ್ ಹೇಗೆ ಅಂತಂದ್ರೆ, ಕಾದಂಬರಿ ಅನ್ನೋದು ಒಂದು ಅಭಿವ್ಯಕ್ತಿಯ ಒಂದು ಮಾಧ್ಯಮ. ಸಾಹಿತ್ಯವನ್ನ ತುಂಬಾ ಚೆನ್ನಾಗಿ ಕಲೆಯ ರೀತಿಯಲ್ಲಿ ಪ್ರಸ್ತುತ ಪಡಿಸೋದಿಕ್ಕೆ ಕಾದಂಬರಿಯ ಪ್ರಕಾರ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಒಂದು ಚಿಂತನೆಯಾಗಿತ್ತು. ಹಾಗಾಗಿ ಆ ಕ್ಷೇತ್ರದಲ್ಲೇ ಅವರು ಬೆಳ್ಕೊಂಡು ಬಂದಿದ್ರು. ಅವರ ಮಂದ್ರ ಅನ್ನೋ ಒಂದು ಕಾದಂಬರಿ ಸಂಗೀತದ ಬಗ್ಗೆ ಬರೆದಿರುವಂತಹ ಒಂದು ಕಾದಂಬರಿ. ಅದಕ್ಕೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸಿಕ್ಕಿದೆ. ಹಾಗೇನೆ ದಾಟು ಅನ್ನೋ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಅವರ ಪುಸ್ತಕಗಳನ್ನ ಓದಿರುವಂತಹ ಸಾಹಿತ್ಯದ ಓದುಗರಿಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ, ಯಾಕಂದ್ರೆ ಅವರ ಬಗ್ಗೆ ತುಂಬಾ ಪರಿಚಯ ಇರುತ್ತೆ. ಆದ್ರೆ ಹೊಸ ಜನರೇಷನ್ ಅವರಿಗೆ ಎಸ್.ಎಲ್. ಭೈರಪ್ಪ ಅಂದ್ರೆ ಯಾರು ಅಂದ್ರೆ, ಪುಸ್ತಕಗಳನ್ನ ಓದದೆ, ಕಾದಂಬರಿಗಳನ್ನ ಓದದೆ ಇರುವಂತಹ ಯಂಗ್ಸ್ಟರ್ಸ್ ಗಳಿಗೆ ಆ ತರದೊಂದು ಪ್ರಶ್ನೆ ಇರುತ್ತೆ. ಮಾಧ್ಯಮಗಳಲ್ಲೇ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಹಾಗಾಗಿ ಅಲ್ಲಿ ತಿಳ್ಕೊಳ್ಬಹುದು. ಆದ್ರೆ ನಾನು ಇಲ್ಲಿ ಹೇಳುವಂತಹ ಒಂದು ವಿಷಯ, ಎಸ್.ಎಲ್. ಭೈರಪ್ಪ ಅವರ ಜೀವನದಲ್ಲಿ ನಡೆದಂತಹ ಒಂದು ಕರಾಳ ಘಟನೆ, ಕೆಟ್ಟ ಘಟನೆ. ಎಸ್.ಎಲ್. ಭೈರಪ್ಪ ಅವರು ಮುಂಚೆ ಗುಜರಾತ್ನಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ, ಅವರು ತತ್ವಶಾಸ್ತ್ರದ ಉಪನ್ಯಾಸಕರು, ಅಲ್ಲಿ ಕೆಲಸ ಮಾಡ್ತಾ ಇದ್ರು ಗುಜರಾತಲ್ಲಿ. ಆಮೇಲೆ ಡೆಲ್ಲಿಗೆ NCERT ಅನ್ನೋ ಒಂದು ಸಂಸ್ಥೆ ಇದೆ, ಪುಸ್ತಕಗಳನ್ನ ಪ್ರಕಟಿಸುವಂತಹ ಸಂಸ್ಥೆ. ಅಲ್ಲಿ ಇದೇ ರೀತಿಯ ಉಪನ್ಯಾಸಕರಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಮತ್ತೆ ಮೈಸೂರಿಗೆ ಶಿಫ್ಟ್ ಆಗಿ ನಂತರ ಈವರೆಗೂ ಕೂಡ ಅವರು ಮೈಸೂರಿನಲ್ಲೇ ವಾಸ ಇದ್ರು. ಅವರ ಜೀವನದಲ್ಲಿ ನಡೆದಂತಹ 2 ಇನ್ಸಿಡೆಂಟ್ಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. 1971ರಲ್ಲಿ ಅವರು NCERT ಇಂದ ಅಂದ್ರೆ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿಂದ ಟ್ರಾನ್ಸ್ಫರ್ ತಗೊಳ್ತಾರೆ. ಮೈಸೂರಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ. ಅಲ್ಲಿ ಹಿಂದಿ ಮಾತನಾಡುವಂತಹ ಜನರ ಜೊತೆ ಅವರಿದ್ರು. ಕನ್ನಡದಿಂದ ನಾನು ದೂರ ಇದ್ದೀನಿ, ಕರ್ನಾಟಕದಿಂದ ನಾನು ದೂರ ಇದ್ದೀನಿ, ಮೈಸೂರಿಂದ ನಾನು ದೂರ ಇದ್ದೀನಿ ಅಂತ ಅವರಿಗೊಂದು ಒಳಗೆ ಒಂದು ಬೇಜಾರಿತ್ತು. ಹಾಗಾಗಿ ಅವರು ಟ್ರಾನ್ಸ್ಫರ್ ತಗೊಂಡು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದ ಮೇಲೆ ಮಹಾಭಾರತದ ಕಥೆಯನ್ನ ಆಧರಿಸಿದಂತಹ ಪರ್ವ ಕಾದಂಬರಿಯನ್ನ ಬರೆಯೋದಿಕ್ಕೆ ಶುರು ಮಾಡ್ತಾರೆ. ಆಲ್ಮೋಸ್ಟ್ ಅವರು ಪರ್ವ ಕಾದಂಬರಿಯನ್ನ ಬರೆಯೋದಿಕ್ಕೆ ಫುಲ್ ಕಾನ್ಸಂಟ್ರೇಟೆಡ್ ಆಗಿ ವರ್ಕ್ ಮಾಡಬೇಕಾಗುತ್ತೆ, ತುಂಬಾ ಕಡೆ ಓಡಾಡಬೇಕಾಗುತ್ತೆ. ಅಂತ ಟೈಮಲ್ಲಿ ಅವರು ಆಲ್ಮೋಸ್ಟ್ ಕಾಲೇಜಿಗೆ, ತರಗತಿಗಳಿಗೆ ಹಾಜರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಟೈಮಲ್ಲಿ ಅವರು ದೀರ್ಘವಾದ ರಜೆನ ತಗೊಳ್ತಾರೆ. ಸಪೋಸ್ ರಜೆ ಸಿಗದೆ ಇದ್ರೆ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತಾನೂ ಹೇಳಿರ್ತಾರೆ. ಅದು ಕೂಡ ಅವ್ರಿಗೆ ರಜೆ ಸಿಗುತ್ತೆ, ಪರ್ವ ಕಾದಂಬರಿಯನ್ನ ಬರೀತಾರೆ. 1975ರಲ್ಲಿ ಅಂದ್ರೆ ತುರ್ತು ಪರಿಸ್ಥಿತಿಯ ವರ್ಷ ಅದು. ಆವಾಗ ತುರ್ತು ಪರಿಸ್ಥಿತಿ ಇತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಆ ಟೈಮಲ್ಲಿ ಅವರಿಗೆ ಅವರ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಗುತ್ತೆ. ಈ ದಾಟು ಕಾದಂಬರಿ ನಮ್ಮ ಭಾರತದ ಸಮಾಜದಲ್ಲಿ ಇರುವಂತಹ ಜಾತಿ ಪದ್ಧತಿಯ ಬಗ್ಗೆ ಬರೆದಂತಹ ಒಂದು ವಿಶ್ಲೇಷಣೆ ಇರುವಂತಹ ಒಂದು ಕಾದಂಬರಿ. ಇದರಲ್ಲಿ ಸ್ಟೋರಿ ತುಂಬಾ ದೊಡ್ಡದಿದೆ, ಅದನ್ನೇನು ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ. ಆದ್ರೆ ಈ ಕಾದಂಬರಿಗೆ ಅವಾರ್ಡ್ ಬಂದಾಗ ಅದನ್ನ ಸ್ವೀಕಾರ ಮಾಡಕ್ಕೆ ಅಂತ ಅವರು ಡೆಲ್ಲಿಗೆ ಹೋಗಿರ್ತಾರೆ. ವಾಪಸ್ ಅವರು ಡೆಲ್ಲಿಯಿಂದ ಟ್ರೈನ್ ಅಲ್ಲಿ ರಿಟರ್ನ್ ಆಗ್ಬೇಕಾಗಿರುತ್ತೆ. ಟ್ರೈನ್ ಅಲ್ಲಿ ಅಂದ್ರೆ ಡೆಲ್ಲಿಯಿಂದ ಅಲ್ಲಿಗೆ ಅವರ 2 ಸ್ನೇಹಿತರು ಬಂದ್ಬಿಡ್ತಾರೆ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದಾಗ, ಒಂದು ಪ್ರಾಬ್ಲಮ್ ಆಗಿದೆ ಮೈಸೂರಲ್ಲಿ, ಸೊ ಅದಕ್ಕೋಸ್ಕರ ನಿಮ್ಮ ಸುರಕ್ಷತೆ ಬಗ್ಗೆ ನಿಮಗೇನಾದ್ರೂ ಥ್ರೆಟ್ ಇದೆಯಾ ಅಂತ ನೋಡೋಕ್ಕೋಸ್ಕರ ನಿಮ್ಮನ್ನ ನಾವು ಕರ್ಕೊಂಬರಕ್ ಬಂದಿದೀವಿ, ನಿಮ್ಮ ವೈಫ್ ಹೆಂಡತಿ ಹೇಳಿದ್ರು ಅದಕ್ಕೋಸ್ಕರ ಬಂದಿದೀವಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಮೈಸೂರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ, ಅವರ ಮನೆ ಮೇಲೆ ನೈಟ್ ಅಲ್ಲಿ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಕಲ್ಲು ಬೀಳೋದಕ್ಕೆ ಶುರುವಾಗಿರುತ್ತೆ. ಯಾರೋ ದೂರದಲ್ಲಿ ನಿಂತ್ಕೊಂಡು ಜನಗಳು ಕಲ್ಲನ್ನ ಬಿಸಾಡ್ತಾ ಇರ್ತಾರೆ, ಡೋರಿಗೆ, ಕಿಟಕಿಗೆ ಹೊಡೆಯೋದು, ಜೋರಾಗಿ ಕಲ್ಲುಗಳು ಬೀಳ್ತಾ ಇರುತ್ತೆ ರಾತ್ರಿ. ಆದ್ರೆ ಯಾರು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಮೈಸೂರಿಗೆ ಬಂದ ಮೇಲೆ ನೋಡ್ತಾರೆ, ಅವರ ಹೆಂಡತಿ ತುಂಬಾ ಹೆದರ್ಕೊಂಡಿರ್ತಾರೆ. ಸರಿ ನೋಡೋಣ ಇದು ಏನು ಅಂತ ನೋಡ್ತಾರೆ. ರಾತ್ರಿ ಒಂದು 11 ಗಂಟೆಗೆ ಅಂದ್ರೆ ಮೊದಲನೇ ದಿನ
ದಿನ ಒಂದು 11 ಗಂಟೆ ಕಲ್ಲು ಬೀಳೋದು. ಯಾರೋ ಜೋರಾಗಿ ಒಂದು ಅರ್ಧ ಗಂಟೆ 1 ಗಂಟೆ ತನಕ ಕಲ್ಲುಗಳನ್ನ ಹೊಡಿತಾನೆ ಇರ್ತಾರೆ. ಅವರಿಗೆ ಹೊರಗೆ ಹೋಗಕ್ಕಾಗೋದಿಲ್ಲ, ಯಾಕಂದ್ರೆ ಎಲ್ಲಾದ್ರೂ ಅಟ್ಯಾಕ್ ಮಾಡ್ಬಿಟ್ರೆ ಅಂತ ಒಂದು ಭಯ ಇರುತ್ತೆ. ಇನ್ನೊಂದ್ 2 ದಿನ ಬಿಟ್ಟು ರಾತ್ರಿ 12 ಗಂಟೆಗೆ ಬೀಳೋದು, ರಾತ್ರಿ 2 ಗಂಟೆಗೆ ಬೀಳೋದು, ಹೀಗೆಲ್ಲ ಆಗ್ತಾ ಇರುತ್ತೆ. ಕೊನೆಗೆ ಇನ್ನೇನ್ ಮಾಡೋದು ಅಂತ ಹೇಳಿ ಅವರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇದು ಆಗಿದ್ದು ದಾಟು ಕಾದಂಬರಿಗೆ ಅವಾರ್ಡ್ ಬಂದ ಮೇಲೆ. ಈ ದಾಟು ಕಾದಂಬರಿ ಜಾತಿ ಪದ್ಧತಿಯ ಬಗ್ಗೆ ಇರುವಂತ ಒಂದು ಕಾದಂಬರಿ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ಯಾಕಂತಂದ್ರೆ ಇದರ ಮುಂದೆ ಆದಂತಹ ಬೆಳವಣಿಗೆಗಳಿದೆಯಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಒಂದು ಅವಾರ್ಡ್ ಫಂಕ್ಷನ್ ಅನ್ನ ಮಾಡ್ತಾರೆ. ಅಂದ್ರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದ್ದಕ್ಕೆ SL ಭೈರಪ್ಪ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಆ ಸನ್ಮಾನ ಕಾರ್ಯಕ್ರಮದಲ್ಲೇ ಅಲ್ಲಿನ ಸಾಹಿತ್ಯ ಪರಿಷತ್ತಿನಲ್ಲೇ ವೇದಿಕೆಯಲ್ಲಿ ಹೇಳ್ತಾರೆ, ಈ ತರ SL ಭೈರಪ್ಪ ಅವರ ಮನೆಗೆ ಕಲ್ಲುಗಳು ಬೀಳ್ತಾ ಇದೆ, ಪೊಲೀಸ್ ದೂರನ್ನ ಕೊಟ್ಟಿರ್ತಾರೆ ಬಟ್ ಆಕ್ಷನ್ ತಗೊಂಡಿಲ್ಲ ಅಂತೆಲ್ಲ ಹೇಳ್ತಾರೆ. ಆ ತರ ಹೇಳಿದಾಗ ದೊಡ್ಡ ಇಶ್ಯೂ ಆಗುತ್ತೆ. ಒಬ್ಬ ಸಾಹಿತಿ ಮನೆಗೆ ರಕ್ಷಣೆ ಕೊಡಕ್ಕೆ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆಗೆ ಅಂತ ಸರ್ಕಾರದ ಮೇಲೆ ಪ್ರೆಷರ್ ಬೀಳುತ್ತೆ. ಆಗ ಪೊಲೀಸ್ ಅವರು ಏನ್ ಮಾಡ್ತಾರೆ, ಮಫ್ತಿಯಲ್ಲಿ ಬಂದು ಅವರ ಮನೆ ಹತ್ರ ನಿಂತ್ಕೊಳ್ತಾರೆ. ಬಟ್ ಆದ್ರೂ ಕೂಡ ಆ ದಿನ ಪೊಲೀಸ್ ಯಾವಾಗ ಬರ್ತಾರೆ ಆ ದಿನ ಕಲ್ಲುಗಳು ಬೀಳೋದಿಲ್ಲ. ಯಾರು ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವರಿಗೆ ಮನೆಯವರಿಗೆ ತುಂಬಾ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ. ಎಲ್ಲರೂ ಕೂಡ ಭಯ, ಯಾರು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. SL ಭೈರಪ್ಪ ಅವರ ಹೆಂಡತಿ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ. ಅದು ಅಲ್ಲದೆ SL ಭೈರಪ್ಪ ಅವರು ಆ ಟೈಮಲ್ಲೇ ಪರ್ವ ಕಾದಂಬರಿಯನ್ನ ಬರಿತಾ ಇರ್ತಾರೆ. ಏನ್ ಮಾಡ್ತಾ ಇರ್ತಾರೆ, ಮನೆಯಲ್ಲಿ ಅವರು ಕಾದಂಬರಿಯನ್ನ ಬರಿತಾ ಇರೋದಿಲ್ಲ, ಕಾಲೇಜಿಗೆ ಹೋಗಿ ಅಲ್ಲಿ ಅವರಿಗೊಂದು ಸಪರೇಟ್ ಆದಂತಹ ಒಂದು ರೂಮ್ ಅನ್ನ ಕೊಟ್ಟಿರ್ತಾರೆ ಕಾಲೇಜಿನ ಮುಖ್ಯಸ್ಥರು. ಇಲ್ಲೇ ಕೂತ್ಕೊಂಡು ನೀವು ಬರೀರಿ ಅಂತ. ಅಲ್ಲಿಂದ ಅವರಿಗೆ ಚಾಮುಂಡಿ ಬೆಟ್ಟ ಕೂಡ ಕಾಣ್ತಾ ಇರುತ್ತೆ ಆ ಕಾಲೇಜ್ ಕಿಟಕಿಯಿಂದ. ಅಲ್ಲಿ ಕೂತ್ಕೊಂಡು ಆರಾಮಾಗಿ ಬರಿತಾ ಇರ್ತಾರೆ. ಕಾದಂಬರಿಯನ್ನ ಬರೆಯುವಾಗ ತುಂಬಾ ಅಧ್ಯಯನ ಬೇಕಾಗುತ್ತೆ. ಆಲ್ರೆಡಿ ಅವರು ಅಧ್ಯಯನ ಎಲ್ಲ ಮಾಡ್ಕೊಂಡು ಒಂದಷ್ಟು ಸಾವಿರ ಪುಟಗಳಷ್ಟು ದಾಖಲೆಗಳನ್ನ ಎಲ್ಲೆಲ್ಲಿ ಹೋಗಿ ಪ್ಲೇಸ್ಗಳಿಗೆ, ಆ ಮಹಾಭಾರತದ ಬಗ್ಗೆ ಬರೆಯುವಾಗ ಯಾವ ಸ್ಥಳಗಳಿಗೆ ಅವರು ಹೋಗಿರ್ತಾರೋ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಒಂದು ದೊಡ್ಡ 1000-2000 ಪುಟಗಳಷ್ಟು ಅವರು ಬರ್ಕೊಂಡು ಬಂದಿರ್ತಾರೆ. ತುಂಬಾ ದೊಡ್ಡ ಡಾಕ್ಯುಮೆಂಟ್ ಇರುತ್ತೆ. ಆದ್ರೆ ಮನಃಶಾಂತಿ ಅನ್ನೋದು ಇರೋದಿಲ್ಲ. ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಇರದೇ ಇದ್ದಾಗ ಒಬ್ಬ ಸಾಹಿತಿಗೆ ಬರೆಯೋದಕ್ಕೆ ತುಂಬಾ ಕಷ್ಟ. ಏನಾಗ್ಬಿಡುತ್ತೆ, SL ಭೈರಪ್ಪ ಅವರು ಹೇಳ್ತಾರೆ, ನಾನೊಂದು ಟ್ಯಾಬ್ಲೆಟ್ ನಿದ್ರೆ ಮಾತ್ರನ ತಗೊಂಡು ಮಲ್ಕೊಂಡ್ಬಿಡ್ತೀನಿ, ನೀನು ಹಾಗೆ ಮಾಡು ಅಂತ ಹೆಂಡತಿಗೂ ಟ್ಯಾಬ್ಲೆಟ್ ಕೊಡ್ತಾರೆ. ಇವರು ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡ್ಬಿಡ್ತಾರೆ. ದಿನ ಇದೇ ತರ ಆಗ್ತಾ ಇರುತ್ತೆ. ಸ್ವಲ್ಪ ದಿನಗಳಾದ್ಮೇಲೆ ಅದೆಲ್ಲ ಸ್ಟಾಪ್ ಆಗುತ್ತೆ, ಕಲ್ಲು ಹೊಡೆಯೋದೆಲ್ಲ ಸ್ಟಾಪ್ ಆಗ್ಬಿಡುತ್ತೆ. SL ಭೈರಪ್ಪ ಅವರಿಗೆ ಗೊತ್ತಾಗುತ್ತೆ ಇದು ಬೇಕಂತಾನೆ ಮಾಡ್ತಾ ಇರೋದು, ಇದೇನು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಮಾಡ್ತಾ ಇರೋದಲ್ಲ, ನಮ್ಮನ್ನ ಹೆದರಿಸೋದಿಕ್ಕೆ, ಅಂದ್ರೆ ನಾನಿನ್ನು ಸಾಹಿತ್ಯವನ್ನ ಬರಿಬಾರ್ದು ಅಂತ ಬೆದರಿಸೋದಿಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೂ ಕೂಡ ಭೈರಪ್ಪ ಅವರು ಎದೆಗುಂದೋದಿಲ್ಲ. ಮಹಾಭಾರತ ಏನು ಪರ್ವ ಕಾದಂಬರಿಯನ್ನ ಬರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, 1-1.5 ವರ್ಷ ಆಗೋಷ್ಟೊತ್ತಿಗೆನೆ ಅವರ ಹೆಂಡತಿಗೆ ಈ ಘಟನೆಗಳಿಂದಾಗಿ ಅವರಿಗೆ ತುಂಬಾ ಮಾನಸಿಕವಾಗಿ ಒತ್ತಡ ಆಗ್ಬಿಟ್ಟಿರುತ್ತೆ. ಅವರು ಮಾನಸಿಕ ಆರೋಗ್ಯ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಆಮೇಲೆ ಡಾಕ್ಟರ್ನೆಲ್ಲ ಕರೆಸಿ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲವನ್ನ ಸರಿ ಮಾಡಿಸ್ತಾರೆ. ಈ ತರ ಒಬ್ಬ ಸಾಹಿತಿಯ ಮೇಲೆ, ಮನೆಯ ಮೇಲೆ ದಾಳಿ ಆಗ್ತಾ ಇದೆ ಅನ್ನೋದನ್ನ ಎಲ್ಲಾ ನ್ಯೂಸ್ ಪೇಪರ್ಗಳು ಕವರ್ ಕೂಡ ಮಾಡುತ್ತೆ. ಪೊಲೀಸರಿಗೂ ಕೂಡ ಗೊತ್ತಿರುತ್ತೆ. ಕೊನೆಗೆ ಭೈರಪ್ಪ ಅವ್ರಿಗೆ ಗೊತ್ತಾಗುತ್ತೆ ಇದನ್ನ ಮಾಡಿಸಿರೋದು ಇಬ್ಬರು ಸಾಹಿತಿಗಳು ಅಂತ. ಅವರ ಹೆಸರು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅವರೆಲ್ಲೂ ಅದನ್ನ ರಿವೀಲ್ ಮಾಡಿಲ್ಲ. ಈ ಸಾಹಿತಿಗಳು ಏನ್ ಮಾಡಿರ್ತಾರೆ, ಲೋಕಲ್ ಜನರನ್ನ, ಒಂದು ಜಾತಿಯ ಜನರನ್ನ ಮುಂದಿಟ್ಕೊಂಡು ಅವರ ಕೈಯಲ್ಲಿ ಕಲ್ಲುಗಳನ್ನ ರಾತ್ರಿ ಹೊಡಿಸ್ತಾ ಇರ್ತಾರೆ. ಅವರನ್ನ ಎತ್ತಿ ಕಟ್ಟಿರ್ತಾರೆ. ನೋಡಿ, ದಾಟು ಕಾದಂಬರಿ ಏನು ಆವಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿತ್ತು, ಆ ಕಾದಂಬರಿಯಲ್ಲಿ ನಿಮ್ಮ ಜಾತಿಯ ಬಗ್ಗೆ ಕೆಟ್ಟದಾಗಿ ಬರೆದಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿ ಆ ಜನರನ್ನ ಎತ್ತಿ ಕಟ್ಟಿ ಕಲ್ಲನ್ನ ಹೊಡಿಸ್ತಾ ಇದ್ದಾರೆ. ಈ ಮಾಹಿತಿ ಭೈರಪ್ಪ ಅವರಿಗೆ ಗೊತ್ತಿರುತ್ತೆ. ಅವರೆಲ್ಲೂ ಕೂಡ ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಕಲ್ಲುಗಳು ಹೊಡೆಯೋದೆಲ್ಲ ಸ್ಟಾಪ್ ಆಗಿರುತ್ತೆ. ಕೊನೆಗೆ ಅವರು ಪರ್ವ ಕಾದಂಬರಿಯನ್ನ ಬರೆದು ಮುಗಿಸ್ತಾರೆ. ನೋಡಿ, ಆವರಣ ಅನ್ನೋ ಒಂದು ಕಾದಂಬರಿಯನ್ನ ಭೈರಪ್ಪ ಅವರು ಬರೀತಾರೆ, ಸಾರ್ಥ ಅನ್ನೋಂತ ಒಂದು ಕಾದಂಬರಿಯನ್ನ ಬರೀತಾರೆ. ಇವೆಲ್ಲದರಲ್ಲಿ ಕೂಡ ಹಿಂದೂ ಧರ್ಮದ ಮೇಲೆ ಹೇಗೆ ಅಟ್ಯಾಕ್ ಆಗಿದೆ, ಹೊರಗಿನ ಪರಕೀಯ ಶಕ್ತಿಗಳು ಹೇಗೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಇವೆಲ್ಲಾ ಕಾರಣಗಳಿಗಾಗಿ ಅವರು ಇಷ್ಟೆಲ್ಲ ವಿರೋಧಗಳನ್ನ ಎದುರಿಸಬೇಕಾಯ್ತು, ಬೆದರಿಕೆಗಳನ್ನ ಎದುರಿಸಬೇಕಾಯ್ತು. ತುಂಬಾ ಜನ ಹೇಳ್ತಾರೆ ಅವರನ್ನ ಬಲಪಂಥೀಯ ಸಾಹಿತಿ, ಬಿಜೆಪಿ ಪರವಾಗಿದ್ದಾರೆ ಅಂತ. ಪ್ರಧಾನಿ ನರೇಂದ್ರ ಮೋದಿಗೆ ತುಂಬಾ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ರು. ಅವರ ಅನೇಕ ಕಾದಂಬರಿಗಳಲ್ಲಿ ತುಂಬಾ ಕಟುವಾಗಿ ಟೀಕೆ ಮಾಡಿದ್ದಾರೆ. ಹಿಂದೂ ಸಮಾಜದಲ್ಲಿ ಇರುವಂತಹ ದೋಷಗಳು, ಜಾತಿ ಪದ್ಧತಿ. ಗ್ರಹಣ ಅಂತ ಒಂದು ಕಾದಂಬರಿ ಇದೆ, ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಮಠ, ಒಬ್ಬ ಸನ್ಯಾಸಿ, ಒಂದು ಮಠಕ್ಕೆ ಒಬ್ಬ ಸನ್ಯಾಸಿ ಇರಬೇಕು ಅಂದ್ರೆ ಮಾತ್ರ ಆ ಸಮಾಜ, ಆ ಮಠ ಆ ಸಮಾಜವನ್ನ ಉದ್ಧಾರ ಮಾಡುತ್ತೆ, ಸಾಮಾಜಿಕ ಸೇವೆಗಳನ್ನ ಮಾಡುತ್ತೆ ಅಂತ ಯಾಕಿರ್ಬೇಕು, ಒಂದು ಮಠನೇ ಯಾಕಿರ್ಬೇಕು ಅನ್ನೋ ರೀತಿಯಲ್ಲಿ ಗ್ರಹಣ ಕಾದಂಬರಿಯಲ್ಲಿ ಬರೆದಿದ್ದಾರೆ. ಇನ್ನು ಉತ್ತರಾಖಂಡ, ಇದು ರಾಮಾಯಣದ ಬಗ್ಗೆ ಬರೆದಿರುವಂತಹ ಕಾದಂಬರಿ. ಉತ್ತರಾಖಂಡ ಅಂತಂದ್ರೆ ಸೀತಾ ಮಾತೆಯ ದೃಷ್ಟಿಯಲ್ಲಿ ಹೇಗ್ ನಡೀತು ಈ ಘಟನೆಗಳೆಲ್ಲ, ಸೀತೆ ಎಷ್ಟೊಂದು ನೋವನ್ನ ಅನುಭವಿಸ್ತಾಳೆ, ಆ ರೀತಿಯಲ್ಲಿ ಈ ಕಾದಂಬರಿನ ಪ್ರೆಸೆಂಟ್ ಮಾಡಿದ್ದಾರೆ.
ಆಗ್ಲೂ ಕೂಡ ತುಂಬಾ ಜನ ಅವರನ್ನ ಪುರಾಣ ಭಂಜಕರು, ಇವರು ರಾಮಾಯಣದ ಬಗ್ಗೆ ಕೆಟ್ಟದಾಗಿ ಬರೆದಿದ್ದಾರೆ ಅಂತೆಲ್ಲ ತುಂಬಾ ಟೀಕೆಗಳು ಅವರ ಮೇಲೆ ಬಂತು. ಇನ್ನು SL ಭೈರಪ್ಪ ಅವರ ತುಂಬಾ ಕಷ್ಟದಿಂದ ಕೂಡಿತ್ತು ಅವರ ಬದುಕು. ಅವರ ಫ್ಯಾಮಿಲಿ ಅವ್ರನ್ನೆಲ್ಲ, ಅವರು ಪ್ಲೇಗ್ ರೋಗದಲ್ಲಿ ಅವರ ತಾಯಿ, ಅವರ ಅಕ್ಕ, ಅವರ ತಮ್ಮ ಎಲ್ಲರನ್ನೂ ಕಳ್ಕೊಂಡು ಅವರು ಏಕಾಂಗಿ ಆಗ್ಬಿಡ್ತಾರೆ. ಕೊನೆಗೆ ಅವರ ತಂದೆ ಅವರ ವಿರುದ್ಧ ಇರ್ತಾರೆ. ಅಂದ್ರೆ ತಂದೆ ಯಾವುದೇ ಜವಾಬ್ದಾರಿಯನ್ನು ತಗೊಳ್ಳದೇನೆ ಕಡೆಗಣಿಸ್ಬಿಟ್ಟಿರ್ತಾರೆ ಅವ್ರನ್ನ. ಅವರ ಅಜ್ಜಿ ಅವರು ಕೂಡ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ ಅವರಿಗೆ. ಅದೆಲ್ಲ ಸಮಸ್ಯೆಗಳ ಮಧ್ಯೆ ಬಡತನದಲ್ಲಿ ಬದುಕಿ ಈ ಬ್ರಾಹ್ಮಣರಲ್ಲಿ ಭಿಕ್ಷಾನ್ನ ಅಂತ ಹೇಳ್ತಾರೆ, ಆ ತರ ಭಿಕ್ಷಾನ್ನ ಮಾಡ್ಕೊಂಡು, ವಾರಾನ್ನ ಮಾಡ್ಕೊಂಡು ಓದಿ ಒಳ್ಳೆ ಪ್ರೊಫೆಸರ್ ಆಗಿ ದೊಡ್ಡ ಸಾಹಿತಿಯಾಗಿ ಬೆಳೆದ್ರು. ಅದನ್ನ ನೀವು ಅವರ ಆತ್ಮಚರಿತ್ರೆ ಬಿತ್ತಿ ಕಾದಂಬರಿಯಲ್ಲಿ ಓದ್ಬಹುದು. ಗೃಹಭಂಗ ಅಂತಾನು ಒಂದು ಕಾದಂಬರಿಯನ್ನು ಅವರು ಬರೆದಿದ್ರು. ಈ ಬಿತ್ತಿ ಆತ್ಮಚರಿತ್ರೆ ಬರೆಯೋದಕ್ಕಿಂತ ಮುಂಚೆನೆ, ತುಂಬಾ ಹಿಂದೆನೆ ಗೃಹಭಂಗ ಕಾದಂಬರಿಯನ್ನು ಬರೆದಿದ್ರು. ಈ ಕಾದಂಬರಿ ಅವರ ಜೀವನದ ಬಗ್ಗೆನೆ ಇರುವಂತಹ ಕತೆ. ಗೃಹಭಂಗ ಧಾರಾವಾಹಿ ಕೂಡ ಬರ್ತಾ ಇತ್ತು. ಮಾಳವಿಕಾ ಅವಿನಾಶ್ ಅವರು ಅದರಲ್ಲಿ ಮುಖ್ಯ ಪಾತ್ರವನ್ನ ಮಾಡಿದ್ದಾರೆ. ಅದು ಕೂಡ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನೋಡಬಹುದು. ಹುಬ್ಬಳ್ಳಿಯಲ್ಲಿ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ಹಾಕೊಳ್ಳೋದಿಕ್ಕೆ ಒಂದೇ ಒಂದು ಅಂಗಿ, ಎರಡು ಅಂಗಿ ಅನ್ಸುತ್ತೆ, ಅಷ್ಟೇ ಇದ್ದಿದ್ದು ಶರ್ಟ್. ಅದನ್ನೇ ತೊಳೆದು ವಾಪಸ್ ಹಾಕೊಂಡು ಕಾಲೇಜಿಗೆ ಹೋಗಿ ಪಾಠ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವರಿಗೆ ಮದ್ವೆ ಕೂಡ ಆಗಿತ್ತು. ತುಂಬಾ ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ರು. ಆಮೇಲೆ ಅವರು ಅಲ್ಲಿಂದ ಗುಜರಾತಿಗೆ ಹೋಗ್ತಾರೆ, ಮತ್ತೆ ಡೆಲ್ಲಿಗೆ ಹೋಗ್ತಾರೆ, ಮತ್ತೆ ಮೈಸೂರಿಗೆ ಬರ್ತಾರೆ. ಈ ಎಲ್ಲಾ ಕಷ್ಟಗಳ ನಡುವೆ ಅವರು ಸಾಹಿತ್ಯವನ್ನ ಮಾತ್ರ ಬಿಡೋದಿಲ್ಲ. ಕಾದಂಬರಿಗಳನ್ನ ಬರಿತಾನೆ ಇರ್ತಾರೆ, ನಿರಂತರವಾಗಿ ಓದ್ತಾ ಇರ್ತಾರೆ. ಆ ಟೈಮಲ್ಲಿ ಎಷ್ಟು ಕಷ್ಟ ಬಡತನ ಬಂದಿರುತ್ತೆ ಅಂತಂದ್ರೆ, ಅವ್ರ ಕೊನೆಗೆ ನನಗೆ ಸಾಹಿತ್ಯ ಅಥವಾ ಉಪನ್ಯಾಸಕ, ಈ ಅಕಾಡೆಮಿಕ್ ಫೀಲ್ಡ್ ನನಗೆ ಬೇಡ, ನಾನೊಂದು ಹೋಟೆಲ್ ಇಟ್ಟುಬಿಟ್ಟು ನಾನು ಜೀವನ ಸಾಗಿಸ್ತೀನಿ ಸಾಕು ಇದು ಅನ್ನೋ ಲೆವೆಲಿಗೆ ಬಂದಿರ್ತಾರೆ. ಹಿತೈಷಿಗಳೆಲ್ಲ ಸೇರ್ಕೊಂಡು ಬಿಡಬೇಡಿ, ಕಾದಂಬರಿಯನ್ನ ಬರೀರಿ, ಸಾಹಿತ್ಯವನ್ನ ಬರೀರಿ ಅಂತಾನೆ ಅವ್ರನ್ನ ಪ್ರೇರೇಪಿಸ್ತಾರೆ. SL ಭೈರಪ್ಪ ಅವರು ತಮಗೆ ಸಿಗ್ತಾ ಇದ್ದ ದುಡ್ಡನ್ನ ತಗೊಂಡು ಹೋಗಿ ಯಾವುದೋ ಒಂದು ದಾನಗಳಿಗೆ ಬಳಸ್ಬಿಡ್ತಾ ಇದ್ರು. ಸ್ಟೂಡೆಂಟ್ಸ್ ಗಳಿಗೆ, ಸ್ಕಾಲರ್ಶಿಪ್ ಗಳಿಗೆ ಕೊಟ್ಟು ಬಿಡ್ತಾ ಇದ್ರು. 2013ರಲ್ಲಿ ನಾನು ಒಂದು ಪತ್ರಿಕೆಯಲ್ಲಿ ವರದಿಗಾರ ಆದಾಗ SL ಭೈರಪ್ಪ ಅವರ ಒಂದು ಕಾರ್ಯಕ್ರಮ ಇದೆ ಅಂತ ಒಂದು ಅಸೈನ್ಮೆಂಟ್ ಅನ್ನ ಹಾಕಿದ್ರು. ಸಂಜೆ ಅಂದ್ರೆ ನಾನು ಆವಾಗ ಇನ್ನು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಹೇಗಪ್ಪ ಹೋಗೋದು ಈ ಕಾರ್ಯಕ್ರಮಕ್ಕೆ, ಅಷ್ಟು ದೂರ ಬಸ್ಸಲ್ಲಿ ಹೋಗಿ ರಾತ್ರಿ ಸಂಜೆ 6 ಗಂಟೆಗೆ ಪುನಃ ಆಫೀಸಿಗೆ ಬಂದು ಬರಿಬೇಕು ರಿಪೋರ್ಟ್ ಅಂತ ಅನ್ಕೊಂಡು ಹೇಗೋ ಹೋದಾಗ ಆಗಷ್ಟೇ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. SL ಭೈರಪ್ಪ ಅವರಿಗೆ ಸನ್ಮಾನ ಮಾಡ್ತಾ ಇದ್ರು. ವೇದಿಕೆಯಲ್ಲಿ ಯಾವುದೋ ಒಂದು ಸಂಸ್ಥೆಯವರು ಮಾಡ್ತಾ ಇದ್ರು. ಆ ಸಂಸ್ಥೆಯ ಅಧ್ಯಕ್ಷರ ಒಬ್ರು ಮಹಿಳೆ, ಆ ಲೇಡಿ ಅವರಿಗೆ ಸನ್ಮಾನವನ್ನೆಲ್ಲ ಮಾಡಿ ತಟ್ಟೆಯಲ್ಲಿ ಹಣ್ಣು, ವೀಳ್ಯದೆಲೆ, ತಾಂಬೂಲ, ಹಾಗೇನೆ ಒಂದಷ್ಟು ಕ್ಯಾಶ್, ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ ಇತ್ತು ಕ್ಯಾಶ್, ಒಂದಷ್ಟು ದಪ್ಪ ಇತ್ತು, ಅದನ್ನು ಕೊಟ್ಟರು. ಅದನ್ನ ತಗೊಂಡು ಅವರು SL ಭೈರಪ್ಪ ಅವರು ಭಾಷಣ ಮಾಡಿದ್ರು. ಪೋಡಿಯಂ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಕೊನೆಯಲ್ಲಿ ಅವರು ಹೇಳಿದ್ರು, ಅದರಲ್ಲಿ ದುಡ್ಡಿದೆ, ಆ ದುಡ್ಡನ್ನ ನಾನು ತಗೊಳ್ಳೋದಿಲ್ಲ, ಅದನ್ನ ನಿಮ್ಮ ಸಂಸ್ಥೆಗೆ ಇಟ್ಟುಕೊಳ್ಳಿ, ಸಂಸ್ಥೆಯ ಖರ್ಚುಗಳಿಗೆ ಬೇಕಾಗುತ್ತೆ ಅಂತ ಹೇಳಿದ ತಕ್ಷಣ ಆ ಸಂಸ್ಥೆ ಅಧ್ಯಕ್ಷರಿದಾರಲ್ಲ ಮಹಿಳೆ, ಅವರು ಓಡಿ ಬಂದು ಮೈಕ್ನ ಅಡ್ಡ ಹಿಡಿದು ಬಿಟ್ಟು, ಸರ್ ಹಂಗೆಲ್ಲ ಮಾಡಬೇಡಿ, ದುಡ್ಡು ನೀವೇ ಇಟ್ಕೊಳ್ಬೇಕು, ನಿಮಗೆ ಕೊಡ್ತಾ ಇರೋದು ಅಂತ ಎಷ್ಟೇ ಹೇಳಿದ್ರು ಕೂಡ ಭೈರಪ್ಪ ಒಪ್ಪಲಿಲ್ಲ. ಆ ದುಡ್ಡು ನಿಮಗೇನೆ, ನಾನು ತಗೊಳ್ಳೋದಿಲ್ಲ ದುಡ್ಡು ಅಂತ ಹೇಳಿ ಕೊನೆಗೆ ಆ ಮಹಿಳೆ ಸೋತೋದ್ರು. ಆ ದುಡ್ಡು ಅವರೇ ಮತ್ತೆ ತಗೊಳ್ಬೇಕಾಯ್ತು. SL ಭೈರಪ್ಪ ಅವರು ತಗೊಂಡಿಲ್ಲ. ಈ ತರ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೀನಿ. ಆಮೇಲೆ ಕೂಡ ನಾನು ಬೇರೆ ಬೇರೆ ಪತ್ರಿಕೆಗಳೆಲ್ಲ ಕೆಲಸ ಮಾಡುವಾಗ ಅವರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ. ಎಲ್ಲೂ ಕೂಡ ಅವರು ಹಣವನ್ನ ತಗೊಳ್ತಾ ಇರಲಿಲ್ಲ. ಆ ಹಣವನ್ನ ಆ ಸಂಸ್ಥೆಗೆ ವಾಪಸ್ ಮಾಡ್ಬಿಡ್ತಾ ಇದ್ರು, ಅಥವಾ ಇನ್ನೊಂದೇನೋ ದಾನ ಕಾರ್ಯಕ್ಕೆ ಕೊಡ್ತಾ ಇದ್ರು. ಅವರ ಪುಸ್ತಕಗಳಿಂದನೇ ಸಿಕ್ಕಾಪಟ್ಟೆ ಟ್ರಾನ್ಸ್ಲೇಷನ್ ಆಗಿದೆ. ಮರಾಠಿ, ಇಂಗ್ಲಿಷ್, ಬಂಗಾಳಿ ಭಾಷೆ, ತುಂಬಾ ಭಾಷೆಗಳಿಗೆ, ಹಿಂದಿ ಭಾಷೆಗೆ, ಸಂಸ್ಕೃತ ಭಾಷೆಗೆ ಟ್ರಾನ್ಸ್ಲೇಷನ್ ಆಗಿದೆ ಅವರ ಬುಕ್ಸ್ಗಳೆಲ್ಲ. ಅವರಿಗೆ ತುಂಬಾ ರಾಯಲ್ಟಿ ಅಂತ ಬರ್ತಾ ಇರುತ್ತೆ ಫೀಸ್. ಆ ದುಡ್ಡನ್ನು ಕೂಡ ಅವರು ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಆ ದುಡ್ಡನ್ನು ಕೂಡ ಒಂದು ಟ್ರಸ್ಟ್ಗೆ ಕೊಟ್ಟಿದ್ದಾರೆ. ಬಹುಶಃ ಅದು ಭೈರಪ್ಪ ಟ್ರಸ್ಟ್ ಅಂತ ಅನ್ಕೊಂಡಿದ್ದೀನಿ. ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿ ಅದನ್ನ ಈ ಸ್ಟೂಡೆಂಟ್ಸ್ ಗಳಿಗೆ, ಬಡವರಿಗೆಲ್ಲ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗೇನೆ ಅವರು 7-8 ವಿದ್ಯಾರ್ಥಿಗಳಿಗೆ, ತುಂಬಾ ಬಡತನ ಇರುವಂತವರು, ಅನಾಥರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಅವರು ಸೀಕ್ರೆಟ್ ಆಗಿ, ಅದನ್ನೆಲ್ಲೂ ಕೂಡ ಅವರು ಹೇಳ್ಕೊಂಡಿಲ್ಲ, ಸಹಾಯವನ್ನ ಮಾಡ್ತಾ ಇದ್ರು. ಅವರ ಫೀಸ್ ಅನ್ನ ಕಟ್ಟಿ ಅವರಿಗೆ ಓದೋದಕ್ಕೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ರು. ಈ ತರಹದ ಒಬ್ಬ ಸಾಹಿತಿ, ಕೇವಲ ಸಾಹಿತ್ಯ ಅಂತಲ್ಲ, ಒಳ್ಳೆ ಪರ್ಸನ್ ಆಗಿ ಸೊಸೈಟಿಯಲ್ಲಿ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಸಾಹಿತ್ಯವನ್ನ ಒಂದು ಕಲೆಯಾಗಿ, ಈಗ ನಾವು ಸಂಗೀತ ಇದೆ, ಭರತನಾಟ್ಯ ಇದೆ, ವಾಸ್ತುಶಿಲ್ಪ ಇದೆ, ಈ ರೀತಿಯಲ್ಲಿ ಸಾಹಿತ್ಯವನ್ನ ಕೂಡ ಒಂದು ಶುದ್ಧವಾದ ಕಲೆಯಾಗಿ ಅವರು ನೋಡಿದ್ರು. ಅದೇ ರೀತಿ ಅವರು ಬರೆದ್ರು. ನಿಮ್ಮಲ್ಲಿ ಅನೇಕ ಜನರು ಯಾರಾದ್ರೂ SL ಭೈರಪ್ಪ ಅವರ ಕಾದಂಬರಿಗಳನ್ನ ಓದದಿದ್ರೆ ದಯವಿಟ್ಟು ಓದಿ. ಅದೊಂದು ವಿನೂತನವಾದ ನಿಮಗೆ ಅನುಭವವನ್ನ ಕೊಡುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ನೀವು ಹೇಗೆ ಒಂದು ಸಿನಿಮಾವನ್ನ ನೋಡ್ತೀರಾ ಅಥವಾ ಒಂದು ಡ್ಯಾನ್ಸ್ ಅನ್ನ ನೋಡ್ತೀರಾ, ಅದೇ ರೀತಿ ಸಾಹಿತ್ಯ ಕೂಡ ಒಂದು ಕಲೆ. ಆ ಕಲೆಯನ್ನ ಅನುಭವಿಸ್ಬೇಕಂದ್ರೆ ನೀವು ಭೈರಪ್ಪ ಅವರ ಕಾದಂಬರಿಗಳನ್ನ ಓದ್ಬೇಕಾಗುತ್ತೆ. SL ಭೈರಪ್ಪ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.